ಮರಾಠಿಗರ ಪುಂಡಾಟಿಕೆ ಅನ್ನೋದು ಇನ್ನೂ ನಿಲ್ತಾ ಇಲ್ಲ. ಇತ್ತೀಚೆಗಷ್ಟೇ ಆ ಕಂಡಕ್ಟರ್ನ ಹಲ್ಲೆಯ ಪ್ರಕರಣದ ನಂತರ ಗಡಿಭಾಗ ಯಾವ ರೀತಿಯ ಪರಿಸ್ಥಿತಿಯನ್ನು ನೋಡಿತ್ತು ಅನ್ನೋದನ್ನ ನೋಡಿದ್ವಿ ನಾವು. ಇಷ್ಟಾದರೂ ಕೂಡ ಅಲ್ಲಿನ ಕೆಲ ಪುಂಡರು ತಮ್ಮ ಮನಸ್ಥಿತಿಯನ್ನು ಇನ್ನೂ ಬದಲಾಯಿಸಿಕೊಂಡಿಲ್ಲ. ಆಗಾಗ ವಿಷ ಕಕ್ಕುವಂತಹ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿಯನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ MES ಪುಂಡರ ಅಟ್ಟಹಾಸಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು. ಮರಾಠಿಯಲ್ಲಿ ಪಹಣಿ ಕೊಡ್ಲಿಲ್ಲ ಅಂತ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರಂತೆ. ಕನ್ನಡಿಗ ಕಾರ್ಯದರ್ಶಿಗೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ ದುಷ್ಟರು. ಅಂಬೇವಾಡಿ ಗ್ರಾಮ ಪಂಚಾಯತ್ ಸೆಕ್ರೆಟರಿ ನಾಗಪ್ಪ ಅವರಿಗೆ ಗಂಭೀರವಾಗಿ ಗಾಯ ಆಗಿದೆ. ತಲೆಗೆ ಕಾಲಿಗೆ ರಾಡ್ನಿಂದ ಹಲ್ಲೆಗೈದು ಅಟ್ಟಹಾಸವನ್ನಗೈದಿದ್ದಾರೆ. ಗಾಯಾಳು ನಾಗಪ್ಪ ಅವರಿಗೆ ಸದ್ಯಕ್ಕೆ ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋ ಕೆಲಸ ಆಗ್ತಾ ಇದೆ. MES ಜಿಲ್ಲಾ ಸಂಚಾಲಕ ಚೇತನ್ ಪಾಟೀಲ್ ಪುತ್ರ ಧಮ್ಕಿ ಹಾಕಿದ್ದಾನಂತೆ. ಧಮ್ಕಿ ಹಾಕ್ತಾ ಇರುವಂತಹ ಆಡಿಯೋ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಎಲ್ಲಿ ತನಕ ಈ MES ಅನ್ನುವಂತಹ ಚಲಾವಣೆಯಲ್ಲಿ ಇಲ್ಲದ ನಾಣ್ಯಗಳನ್ನ ಓಲೈಸ್ಕೊಳ್ಳುವಂತಹ ಈ ರಾಜಕಾರಣಿಗಳಿದಾರಲ್ಲ, ಹಿಂಗಾಗ್ತಾನೆ ಇರುತ್ತೆ. ಬೇರೆಯವರು ಈ ಜಾಗಕ್ಕೆ ಬರ್ತಾ ಇರ್ತಾರಷ್ಟೇ. ಮೊನ್ನೆ ಕಂಡಕ್ಟರು, ಇವತ್ತು ನೋಡಿ, ಇವತ್ತು ಯಾರ ಮೇಲೆ ಹಲ್ಲೆ ಆಗಿರೋದು? ಅಂಬೇವಾಡಿ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಮೇಲೆ. ನಾಗಪ್ಪ ಅವ್ರ ತಲೆಗೆ ನೋಡಿ ಯಾವ ರೀತಿ ಬ್ಯಾಂಡೇಜ್ ಸುತ್ತಿದ್ದಾರೆ. ಕನ್ನಡ ಪರ ಸಂಘಟನೆಗಳೆಲ್ಲ ಹೋಗಿ ಅವ್ರ ಹತ್ರ ಏನಾಯಿತು ಇನ್ಸಿಡೆಂಟು ಅಂತೆಲ್ಲ ಕೇಳ್ಕೊಳ್ಳುವಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ವಿಜುವಲ್ಸ್ ಇದು. ಬಟ್ ಪ್ರಶ್ನೆ ಇರೋದು ಇಷ್ಟೇ, ಎಲ್ಲಿ ತನಕ ಇನ್ನೂ ಕೂಡ ಇವ್ರದ್ದು ಸವಾರಿಯನ್ನು ಸಹಿಸ್ಕೊಳ್ಬೇಕು? ಎಲ್ಲಿ ತನಕ ಇವ್ರ ದಾದಾಗಿರಿಯನ್ನು ಸಹಿಸ್ಕೊಳ್ಬೇಕು? ಆಡಳಿತ ಭಾಷೆ ಯಾವುದು ಕರ್ನಾಟಕದಲ್ಲಿ? ಮರಾಠಿ ಬಗ್ಗೆ ಇವ್ರಿಗೆ ಅಷ್ಟೊಂದು ಪ್ರೇಮ ಇದ್ರೆ ಹೋಗ್ಲಿ ಮಹಾರಾಷ್ಟ್ರಕ್ಕೆ, ಅಲ್ಲಿ ಬರ್ಕೊಡ್ತಾರೆ ಪಹಣಿನಲ್ಲಿ ಏನೋ. ಇವ್ರು ಎದೆ ಮೇಲೆ ಬೇಕಾದ್ರೆ ಟ್ಯಾಟು ಹಾಕಿಸ್ಕೊಂಡು ಬರ್ಲಿ. क्या बे इधर इधर ग्राम पंचायत तेरा ग्राम पंचायत इधर है बंद कर बे वीडियो कॉल बंद कर वीडियो कॉल आपका ग्राम पंचायत है क्या भैया इडी मूरना ग्राम पंचायत नंबर ಇದೆ हां चलो पंचायत में जाएंगे ನೀ ಯಾರು ಕೇಳಕ चलो ग्राम पंचायत में चलो चलो वीडियो करे ना हम वीडियो फोन में पुलिस कर मारो हां बोल ये बोल बे बोल बोल ए सुन ಅಲ್ಲಿ ನಂಬರ್ ನಾವು ಪೊಲೀಸ್ ಕಾಲ್ ಮಾಡಿ ಎಲ್ಲ ಪೊಲೀಸ್ ಕಾಲ್ ಮಾಡಿ बोल रे बोल ಪೊಲೀಸ್ ಕಾಲ್ ते ओळखीच्या बरोबर कोणी ओळखीचे आहेत मग माहिती की कोणी किती ಅದನ್ನ ಹೇಳೋಂಗೆ ಅಲ್ಲಿ ಸ್ಟೇಷನ್ ದಾಗ ಹೇಳೋಂಗೆ वारसा तर ग्राम पंचायत कुठे आहे ಆಯ್ತು तेरा वीडियो सब है मेरे पास वो पुंडली के पास है विनायक तळे के पास सब वीडियो है तेरा इधर हां ते इथे याला कोडली आहे गोजग्याच्या पुरातनं वारसा करतो म्हणून इथे पैसे मागू इथे मन्नूजवळ गावला आहे जेवण माळगुडी सर बोल ಹಾ ಸರ್ ಹೇಳ್ರಿ ಏನತ್ರಿ ಸರ್ ಈಗ ಗೋಜಿಯಾಕ್ ಹೊಂಟಿವ್ರಿ ನಾ ಹೊಂಟೀನಿ. ಈ ವ್ಯಕ್ತಿ ಕುಡಿದು ಬಂದ್ಬಿಟ್ಟು ನೀ ಎಲ್ಲಿ ಹೊಂಟಿ ಯಾವ್ದು ಮಾಡ್ತಿ ಅಂತ ಧಮ್ಕಿ ಕೊಡತಾನ್ರಿ ಇಲ್ಲಿ. ನೋಡ್ರಿ ಸರ್ ಅದೆಲ್ಲಾ ತಲೆ ಮೇಲೆ ಯಾಕೆ ತಗೋತೀರಿ ನೀವು? ನಾಳೆ ಭೇಟ್ ಮಾಡ್ತೀನಿ ತಗೋರಿ. ಅಲ್ರಿ ಅಣ್ಣ ನಾವ್ ಇವ್ರಿಗೆ ಏನ್ ಅಂದಿಲ್ಲ, ಈ ವ್ಯಕ್ತಿಗೆ ಏನ್ ಅಂದಿಲ್ಲ. ಈಗ ಕುಡ್ದಾನ ನೀ ಇಲ್ಲಿ ಹೊಂಟಿ 3 ಗ್ರಾಮ್ ನಂದನ ಗೋಜಿಯಾಕ್ ಹೊಂಟೀನಿ. इधर ऑफिस है क्या बिदरा तेरा ऑफिस इधर ನಾ ಇಲ್ಲೇ ನಿಂತೇನೆ. ಈಗ ऑफिस किधर है तेरा ಆಫೀಸ್ चल ऑफिस में चल बोल चल ನೀ ಯಾರಪ್ಪ? ए यारो ನೀ ಯಾರು नागरिक ಕೇಳೋಗ್ ಬರ್ರಿ. ए बोलस अजून जाऊ दा बोलस इथे तळूला पैसे मागायचे ना पैसे मागले येऊन ಹಾ ಹೇಳ್ರಣ್ಣ. ಅವನ ಕಡೆ ಕೋರ್ಟ್ ಫೋನ್ ಮಾತಾಡ ಅಣ್ಣ ಈಗ ಅನಾಥನ್ರಿ ನಾವು ಸ್ಟೇಷನ್ ಹೊಂಟೀನಿ. ಗಮನಿಸ್ತಾ ಇದ್ರಿ ನೀವು ಆ ಕಡೆ ಮರಾಠಿಯಲ್ಲಿ ಮಾತಾಡ್ತಾ ಇರುವಂತಹ ವ್ಯಕ್ತಿಯ ದೌಲತ್ತು ಹೆಂಗಿದೆ ಅನ್ನೋದಕ್ಕೆ ಆ ಧ್ವನಿಯಲ್ಲಿ ಹೊರಬೀಳ್ತಾ ಇರುವಂತಹ ನುಡಿಮುತ್ತುಗಳು ಸ್ಪಷ್ಟ ಆಗ್ತಾ ಇದೆ. ಇವನೇ ನೋಡಿ ಒಳ್ಳೆ ರೌಡಿ ಥರ ಆಡಿದಂತಹ ಈ ಮೂತಿಯನ್ನು ಗಮನಿಸ್ತಾ ಇದ್ದೀರಲ್ಲ, ಒಬ್ಬ ಚೇತನ್ ಅಂತ, ಇನ್ನೊಬ್ಬ ವಿಕ್ರಮ್ ಅಂತ. ಇವರಿಬ್ಬರು ದೊಡ್ಡ ರೌಡಿಗಳು ಅಂತ ತಮ್ಮನ್ನು ತಾವು ಅಂದ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡಕ್ಕೆ ಅವಾಗವಾಗ ಅವಮಾನ ಮಾಡುವಂತಹ ಕೆಲಸವನ್ನು MES ಮಾಡ್ತಿದ್ದೆ. ಅವ್ರಿಗೆ ಅಸ್ತಿತ್ವನೇ ಇಲ್ಲ, ಚಲಾವಣೆಯಲ್ಲೇ ಇಲ್ಲ. ಅವರು ಹೇಳಿಸುವಂಥ ಮತ್ತು ಕನ್ನಡಿಗರನ್ನ ಅವಮಾನಿಸುವಂಥ ಕೆಲಸ ಬೆಳಗಾವಿ ತಾಲೂಕಿನ ಗೊಜ್ಗಾ ಗ್ರಾಮದಲ್ಲಿ ನಡೆದಿದೆ. ಏನು ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಂಥ ಘಟನೆ ನಡೆದು ಇನ್ನೂ 1 ತಿಂಗಳು ಕೂಡ ಮಾಸಿಲ್ಲ. ಅದರ ಒಳಗಡೆ ಒಬ್ಬ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಅನ್ನೋ ಒಬ್ಬ ಕಾರ್ಯದರ್ಶಿ ಮೇಲೆ ಗೊಜ್ಗಾ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಮಗ ವಿಕ್ರಮ್ ಯಳ್ಳೂರ್ಕರು ಮತ್ತು ಮತ್ತೊಬ್ಬ ಸದಸ್ಯ ಚೇತನ್ ಪಾಟೀಲ್ ಇವು ಮತ್ತು ಶಿವು ಜಂಗಮನ್ನವರು ಮೂವರು ಕೂಡಿ ಲಾಂಗು ಮತ್ತು ಹಾರೆ ಮತ್ತು ಸಲಾಕೆಯಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ನೋಡಿ ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಈ ದೌರ್ಜನ್ಯ ಮಾಡಿದಂತಹ ವ್ಯಕ್ತಿಗಳನ್ನ ಅಟ್ಲೀಸ್ಟ್ ಅರೆಸ್ಟ್ ಮಾಡೋ ಕೆಲಸ ಪೊಲೀಸರಿಂದ ಆಗಿದೆಯಾ? ಆಮೇಲೆ ಗಾಯಗೊಂಡವರ ಸ್ಥಿತಿ ಹೇಗಿದೆ ಅಂತ ಮಮತಾ, ಪ್ರಮುಖವಾಗಿ ಈ ತರ ಮೇಲಿನ ಮೇಲೆ MES ನ ಏನು ನಾಡದ್ರೋಹಿಗಳಿದ್ರೆ ಈ ತರ ಕೆಲಸ ಮಾಡ್ತಾನೆ ಇರ್ತಾರೆ. ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಆದರೆ ನಿನ್ನೆ ಮಧ್ಯಾಹ್ನದಿಂದ ಬೆಳಗಾವಿಯ ಕಾಗತಿ ಪೊಲೀಸರು ಅವ್ರನ್ನ ಹುಡುಕ್ತಾ ಇದ್ದಾರೆ. ಆದ್ರೆ ಯಾರೂ ಕೂಡ ಸಿಗ್ತಾ ಇಲ್ಲ. ಎಲ್ಲ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಓಡಿ ಹೋಗಿದ್ದಾರೆ. ಈ ಒಂದು ಘಟನೆಯಲ್ಲಿ ಏನು ನಾಗಪ್ಪ ಇದ್ದಾರೆ ಅವರಿಗೆ
ಗಂಭೀರವಾದ ಗಾಯಗಳಾಗಿ ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ತಾ ಇರ್ತಾರೆ. ನೋಡ್ಬೋದು ಏನಂತಂದರೆ ಒಂದು ತಲೆಗೆ ಏಟಾಗಿರುವಂಥದ್ದು, ಮಚ್ಚು ಲಾಗು ತೆಗೆದುಕೊಂಡು ಈ ಥರ ಮಾರಣಾಂತಿಕ ಹಲ್ಲೆ ಮಾಡಿದಂಥ ಏನು ಚೇತನ್ ಪಾಟೀಲ್ ಇದ್ದಾನೆ ಹಾಗೂ ವಿಕ್ರಮ್ ಬೆಳ್ಳೂರ್ಕರ್ ಇಬ್ಬರೂ ಕೂಡ ತಲೆ ಮರೆಸ್ಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಎಲ್ಲೂ ಸಿಗ್ತಾ ಇಲ್ಲ, ಅವರ ಫೋನ್ಗಳು ಸ್ವಿಚ್ ಆಫ್ ಆಗಿರುವಂಥದ್ದು. ಬೆಳಗಾವಿಯ ಕಾಗತಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು ಹಾಗೆ ಅಂತ. ಇಲ್ಲಿ ಪ್ರಮುಖವಾಗಿ ಕಾರಣ ಏನು ಅಂತಂದರೆ ಕನ್ನಡದಲ್ಲಿ ಪೈನಿ ಕೊಡ್ತಾ ಇದ್ರೆ ಅದು ನಮಗೆ ಬೇಡ, ಮರಾಠಿಯಲ್ಲಿ ಪೈನಿಯನ್ನು ಕೊಡಬೇಕು, ಮತ್ತು ಎಲ್ಲ ದಾಖಲಾತಿ ಅಂಬೇವಾಡಿ ಗ್ರಾಮ ಪಂಚಾಯತಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಮರಾಠಿಯಲ್ಲಿ ಕೊಡಬೇಕು ಹಾಗೆ ಅಂತೇಳಿ ಒಂದು ಹೋರಾಟ ಮಾಡ್ತಿರುವಂಥದ್ದು, ಗಲಾಟೆ ಮಾಡ್ತಿರುವಂಥದ್ದು. ಮತ್ತು ಈ ಥರ ಉದ್ದಟತನ ಪ್ರದರ್ಶನ ಇದು ಮೊದಲೆಲ್ಲ ಈ ಭಾಳ ಸಲ ಆಗಿರುವಂಥದ್ದು. ಮತ್ತು ಈ ಚೇತನ್ ಪಾಟೀಲ್ ಇದ್ದಾನೆ, ಇವನು MESನ ಜಿಲ್ಲಾ ಸಂಚಾಲಕ ಇರುವಂಥದ್ದು. ಹೀಗಾಗಿ ಇವರ ಬೆಂಬಲಿಗರು ನಿನ್ನೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಮತ್ತು ತಾವು ನೋಡ್ಬೋದು ಆ ಒಂದು ಆಡಿಯೋ ಟೇಪಲ್ಲಿ ಯಾವ ಥರ ಯಾರಿಗೆ ಹೇಳ್ತಿ ಹೇಳ್ಕೊ, ಯಾರು ಪೊಲೀಸ್ ಹೇಳ್ತಾರೆ ಹೇಳು, ನೀನು ಏನು ಮಾಡ್ಕೋತಾರೆ, ಆ ಎಲ್ಲ ವಿಚಾರಗಳನ್ನು ಹೇಳೋದ್ರ ಜೊತೆಗೆ ನಿಮ್ಮ ಮೇಲೆ ಬಿಡುವುದಿಲ್ಲ, ನಿನ್ನನ್ನು ಟಾರ್ಗೆಟ್ ಮಾಡಿದ್ದೀನಿ ಹಾಗೆ ಅಂತ ಎಲ್ಲ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ಭಾಳಷ್ಟು ವಿಷಾದನೀಯ ಸಂಗತಿ. ಮತ್ತು ಕನ್ನಡ ಪರ ಸಂಘಟನೆಗಳನ್ನು ನಾಡದ್ರೋಹಿ MESನ್ನು ಏನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತೇಳಿ ಆಗ್ರಹಿಸಿರುವಂಥದ್ದು. ಮಮತಾ, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕೊಬ್ಬು ದುರಾಹಂಕಾರ ಯಾವ ಮಟ್ಟಕ್ಕಿದೆ ಈ ಭಾಗದಲ್ಲಿ MESನವರಿಗೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್ ಅಷ್ಟೇ. ಈ ಕಡೆ ತೋರಿಸ್ತಾ ಇದೀವಲ್ಲ ಅಕ್ಯೂಸ್ಗಳನ್ನ, ಚೇತನ್ ಅಂತ ಒಬ್ಬ, ಇನ್ನೊಬ್ಬ ವಿಕ್ರಮ್ ಅಂತ. ಇವ್ರಿಗೇನಂದ್ರೆ ದುಡಿದು ತಿನ್ನೋ ಯೋಗ್ಯತೆ ಇಲ್ಲ, ಕಷ್ಟಪಟ್ಟು ದುಡಿತಾ ಇರೋರ ಮೇಲೆ ಇವ್ರ ಕಣ್ಣು.